ಈಗ ಅಮ್ಮನ ಮನೆಗೆ ಹೋಗ್ಬಿಟ್ಟು ಹೊರಡ್ತೀವಿ. ತುಂಬಾ ಉದ್ದ ಬೇಡ, ತುಂಬಾ ಉದ್ದ ಬೇಡ, ಸ್ವಲ್ಪ ಶಾರ್ಟ್ ಇದೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ಟೈಮು 9:30 ಆಗಿದೆ. ನಾನು ಈಗ ಜಸ್ಟ್ ಇದ್ದೆ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಂತೆಲ್ಲ ನಿಮ್ಗೆ ಹೇಳಲ್ಲ, ಬಿಕಾಸ್ ನಾವು ಸ್ವಲ್ಪ ಇವತ್ತು ಟ್ರಾವೆಲಿಂಗಲ್ಲಿದ್ದೀವಿ, ಎಲ್ಲ ಹೊರಗಡೆ ಹೋಗ್ತಾಯಿದ್ದೀವಿ. ಆ್ಯಂಡ್ ಇನ್ನೊಂದು ಏನು ಬೇಜಾರು ಅಂತೆ, ಫಸ್ಟ್ ಟೈಮ್ ಅಪ್ಪುರ ಬಿಟ್ಟು ನಾನು ಸಂಜೆ ಇಬ್ಬರೇ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಅದು ಯಾವ ಪ್ಲೇಸ್ ಅಂತ ನೀವೇ ಗೆಸ್ ಮಾಡಿ. ವಿಡಿಯೋ ಫುಲ್ ಎಲ್ಲರಿಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು. ಟೆಂಪಲ್ಗೆ ಹೋಗ್ತಾಯಿದ್ದೀವಿ, ಬಟ್ ಯಾವ ಟೆಂಪಲ್ ಅಂತ ನಾನು ನಿಮಗೆ ಹೇಳಲ್ಲ, ನೀವೇ ಗೆಸ್ ಮಾಡಿ. ಆ್ಯಂಡ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ರೆ ಖಂಡಿತ ಗೊತ್ತೇ ಆಗುತ್ತೆ. ಆ್ಯಂಡ್ ನಿನ್ನೆನೇ ನಾನು ಸ್ನಾನ ಮಾಡಿದ್ದೆ, ಬಟ್ ಈಗ ತಲೆ ಸ್ನಾನ ಮಾಡಿದ್ದೆ. ಇವಾಗ ಸ್ವಲ್ಪ ಮೈಗೆ ಸ್ನಾನ ಮಾಡೋಣ ಅಂದ್ಬಿಟ್ಟು ನೀರು ಇಟ್ಟಿದ್ದೀನಿ. ಮೈ ಸ್ನಾನ ಮಾಡಿಕೊಂಡು ಬಟ್ಟೆ ಪ್ಯಾಕಿಂಗ್ ಎಲ್ಲ ನೀಟೇ ಆಗಿದೆ. ಅಂದರೆ ಎತ್ತಿಕೊಂಡಿದ್ದೀನಿ, ಬ್ಯಾಗ್ ಹಾಕ್ಕೊಂಡು ಹೋಗ್ಬೇಕು. ಏನಿಲ್ಲ, ಜಸ್ಟ್ 2 ಜೊತೆ ಬಟ್ಟೆ ಎತ್ಕೊಂಡಿದ್ದೀವಿ ಅಷ್ಟೇ 3 ಡೇಸ್ಗೆ. ಸಂಜು ಗಾಡಿ ವಾಶ್ನ ಮಾಡ್ಕೊಂಬರಕ್ಕೆ ಹೋಗಿದ್ದಾನೆ. ಪೂಜೆ ಮಾಡಿಸಿ ಗಾಡಿ ಪೂಜೆ ಮಾಡಿಸ್ಬೇಕು ಸ್ವಲ್ಪ. ಅಂದರೆ ನಮ್ಮ ಗಾಡಿಲಿ ಇರ್ತಲ್ಲ, ಅವ್ರ ಫ್ರೆಂಡು ಗಾಡಿ ತಂದಿದ್ದೆ 220, ಅದ್ರಲ್ಲಿ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಅಂತ ವೀಡಿಯೋಸ್ ಕೊನೆವರೆಗೂ ನೀವು ನೋಡಲೇಬೇಕು, ಮಿಸ್ ಮಾಡಿದೆ. ಸೊ ರೆಡಿ ಆಗಿಬಿಟ್ಟು ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಆ್ಯಂಡ್ ತುಂಬ ಬೇಜಾರಾಗ್ತಿದೆ, ಅಪ್ಪನ್ನ ಬಿಟ್ಟು ಟ್ರಾವೆಲ್ ಮಾಡಿದ್ದಕ್ಕೆ. ಅವನ್ನ ಬಿಟ್ಟಿರೋಕ್ಕಾಗಲ್ಲ, ಬಟ್ ಅವನ್ನ ಕರ್ಕೊಂಡೋಗೋದು ತುಂಬ ರಿಸ್ಕ್ ಆಗುತ್ತೆ. ಮತ್ತು ಅಂದ್ಬಿಟ್ಟು ಅದಕ್ಕೆ ಅಮ್ಮ ನಮ್ಮ ಜೊತೆನೇ ಇರಲಿ, ನೀವೇ ಓಡಿ ಬನ್ನಿ ಅಂತ ಹೇಳೋರೆ. ಅವನು ಒಂದು 3-2 ಡೇಸಿಂದ ಅಮ್ಮ ಮನೆಯಲ್ಲೇ ಬಿಟ್ಟು ಮಲಗಿಸಿ ರೂಢಿ ಮಾಡ್ತಾಯಿದ್ದೀನಿ. ಇರ್ತಾನೆ ನಮ್ಮಮ್ಮ ಅಚ್ಚು ಜೊತೆ ಆರಾಮಾಗಿ, ನನ್ನ ತಮ್ಮನ ಜೊತೆಲಿ ಆಟ ಆಡಿಕೊಂಡು ಆರಾಮಾಗಿದ್ದಾನೆ. ಸೊ ನನಗೆ ತುಂಬ ಫೀಲ್ ಆಗ್ತಿದೆ ಅವನ್ನ ಬಿಟ್ಟು ಟ್ರಾವೆಲ್ ಮಾಡೋದಕ್ಕೆ. ಅವನಿಗೆ ಬಿಟ್ಟಿರೋದು ತುಂಬ ಕಷ್ಟ ಆಗ್ತಿದೆ. ನಾನು ಈಗ ರೆಡಿ ಔಟ್ ಮತ್ತೆ ಸಿಗ್ತೀನಿ ನಿಮಗೆ. ಗಾಯ್ಸ್, ಎಲ್ಲ ಪ್ಯಾಕಿಂಗ್ ಆಗಿ ರೆಡಿ ಆಗಿದೆ. ಈಗ ಅಪ್ಪುಗೆ ಕೊಟ್ಬಿಟ್ಟು ನಮ್ಮದು ಬ್ಯಾಗೆಲ್ಲ ಪ್ಯಾಕ್ ಆಗಿದೆ, ಹೊರಡ್ತಾ ಇದ್ದೀವಿ ಇವಾಗ. ಸೊ ಈ ಬ್ಯಾಗ್ ಎತ್ಕೊಂಡಿದ್ದೀವಿ ನಾವು. ಎಲ್ಲಿಗೆ ಅಂತ ವೆಯ್ಟ್ ಮಾಡಿ ನೋಡಿ. 5 ನಿಮಿಷ ಆಯಿತು, 11 ಗಂಟೆ. ಈಗ ಆಂಜನೇಯ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಸ್ಟ್ರೈಟ್ ಹೋಯ್ತಾ. ವಯಸ್ಸಾಗ ನಾವು ಇದರಲ್ಲೇ ಗಾಡೀಲಿ ಹೋಯ್ತಾ ಇರೋದು, ಪಲ್ಸರ್ 220ಲಿ. ಸಂಜೆ ಫ್ರೆಂಡು 2 ವೀಲರಲ್ಲೇ ಜರ್ನಿ ಮಾಡ್ತಾಯಿದ್ದೀವಿ. ಈಗ ಅಮ್ಮನ ಮನೆಗೆ ಹೋಗ್ಬಿಟ್ಟು ಹೊರಡ್ತೀವಿ. ಇವಾಗ ಅಪ್ಪುದ ಎಕ್ಸ್ಪ್ರೆಷನ್ ನೋಡಿ. ಹೌದಾ, ಬಾಯ್, ಮಿಸ್ ಯು, ಮಿಸ್ ಮೈ ಸನ್. ಆ್ಯಂಡ್ ನಾವು ನಮ್ಮ ಮನೆ ಹತ್ರ ಡೌನಲ್ಲಿ ಆಂಜನೇಯನ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ನೆನ್ನೆಲ್ಲ ಬೆಳಗ್ಗೆನೇ ಹೋಗ್ಬಿಟ್ಟು ಗಾಡಿಯೆಲ್ಲ ವಾಶ್ ಮಾಡಿಸ್ಕೊಂಡು ಬಂದಿದ್ದ. ಆ್ಯಂಡ್ ಅಲ್ಲಿಗೆ ಹೋಗಿ ಆಂಜನೇಯನ ದೇವಸ್ಥಾನ ಹತ್ರನೇ ಹೋಗಿ ಹಾರೆಲ್ಲ ಹಾಕ್ಸಿ, ನಿಂಬೆಹಣ್ಣೆಲ್ಲ ತೆಗ್ಸಿ, ದೃಷ್ಟಿ ತೆಗ್ಸಿ ಕ್ಲೀನಾಗಿ ಪೂಜೆ ಮಾಡಿಸ್ಕೊಂಡು ಹೊರಡೋಣ ಅಂತ ಹೇಳಿದ್ವಿ. ಬಿಕಾಸ್ ನಾವು ತುಂಬ ಲಾಂಗ್ ಹೋಗ್ತಿದ್ವಲ್ಲ, ನಾವು ಯಾವಾಗಲೂ ಲಾಂಗ್ ಹೋಗ್ಬೇಕಾರೆಲ್ಲ ಹೀಗೆ ಮಾಡೋದು. ಗಾಡಿ ಆಗಿರ್ಬೋದು ಇಲ್ವ ಕಾರ್ ಆಗಿರ್ಬೋದು, ಯಾವುದೇ ಆಗಿದ್ರು ಸರಿ, ಗಾಡಿಗೆ ಪೂಜೆ ಮಾಡಿಸಿ, ನಿಂಬೆಹಣ್ಣು ಚುಚ್ಚಿಸಿ, ಆರತಿ ಎಲ್ಲ ಹಚ್ಚಿ ಕ್ಲೀನಾಗಿ ದೃಷ್ಟಿಯೆಲ್ಲ ತೆಗ್ಸಿ ಒಳ್ಳೆಯದಾಗಲಿ ಅಂತ ದೇವರು ಹುಷಾರಾಗಿ ಹೋಗಿ ಹುಷಾರಾಗಿ ಸೇಫಾಗಿ ಬರಬೇಕು ಅಂದ್ಬಿಟ್ಟು ಯಾವಾಗಲೂ ನಾವು ಪ್ರತಿ ಸಲವೂ ಹೀಗೆ ಪೂಜೆ ಮಾಡಿಸ್ಕೊಂಡೇ ಹೋಗೋದು. ಅದಕ್ಕೆ ನಾವು ಯಾವಾಗಲೂ ಆಂಜನೇಯನ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿಸೋದು. ಅದಕ್ಕೆ ಈ ಸಲವೂ ಆಂಜನೇಯನ ದೇವಸ್ಥಾನಕ್ಕೆ ಗಾಡಿ ಎತ್ಕೊಂಡು ಬಂದು ತೆಂಗಿನಕಾಯಿ ಎಲ್ಲ ಹೊಡೆದು ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಐನೋರು. ಗಾಡಿಗೆ ಆರತಿ ಎತ್ತಿ ಹೂವು ಹಾಕಿ ಬೊಟ್ಟು ಇಕ್ಕಿ ನಿಂಬೆಹಣ್ಣು ಕೂಡ ನಮಗೆ ದೃಷ್ಟಿ ನಿಂಬೆಹಣ್ಣು ಕೂಡ ಕೊಟ್ಟರು ಅವರು. ಇಲ್ಲೇ ಕೈಲಿ ಹಿಡ್ಕೊಂಡಿದ್ದೆ ನೋಡಿ ಸಂಜು. ಹೂವು ಹಾರ ಹಾಕಿ ಪ್ಲಸ್ ಹೂವನ್ನು ಹಾಕಿ ನೀಟು ಚೆನ್ನಾಗಿ ಮಾಡಿಕೊಟ್ರು ಪೂಜೆನ. ದೃಷ್ಟಿ ನಿಂಬೆಹಣ್ಣು ಕಟ್ಕೊಳ್ಳಿ ಅಂದ್ಬಿಟ್ಟು ಅದನ್ನು ಬೆಂಕಿಯಲ್ಲಿ ಅಂದರೆ ಆರತಿ ತಟ್ಟೆಯಲ್ಲಿ
ಬೆಂಕಿಗೆ ಸ್ವಲ್ಪ ಅದಕ್ಕೆ ಹೊಗೆ ಕೊಟ್ಬಿಟ್ಟು ಕ್ಲೀನಾಗಿ ದೃಷ್ಟಿ ನಿಂಬೆಹಣ್ಣೆಲ್ಲ ಮಾಡಿಕೊಟ್ಟು ಮೆಣ್ಸಿನ್ಕಾಯಿ ಕೂಡ ಅದು ಹಾಕಿ ಕೊಟ್ಟರು. ಚೆನ್ನಾಗಿ ಮಾಡಿದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಹೊರಟ್ವಿ. ನನಗೆ ಆಂಜನೇಯನ ಬೊಟ್ಟೊಂದು ಸಿಕ್ಕಾಪಟ್ಟೆ ಇಷ್ಟ. ಚೆನ್ನಾಗಿ ಕಾಣಿಸ್ತಿತ್ತು, ಬೊಟ್ಟಿಗಿದ್ರು. ಸಂಜುಗೆ ಇಟ್ಟಿರೋದಕ್ಕೆ ಸಂಜುನ ಕರಿತಾ ಇದ್ದೆ. ಆಮೇಲೆ ಅವರು ಹೇಳ್ತಾಯಿದ್ರು ನಿಂಬೆಹಣ್ಣು ಆಮೇಲೆ ಇದು ಮಾಡ್ಕೊಳ್ಳಿ, ಗಾಡಿಗೆ ಕಟ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂತ ಸಂಜು ಅಂದ. ನೋಡಿ ಈ ಥರ ಮಾಡಿ ಕೊಡ್ತಾರೆ, ಬೆಂಕಿಲಿ ಈ ಥರ ದೃಷ್ಟಿ ಆಗದೆ ಇರಲಿ ಅಂದ್ಬಿಟ್ಟು ಮೆಣ್ಸಿನ್ಕಾಯಿ ನಿಂಬೆಹಣ್ಣು ಹಾಕಿ ಬೆಂಕಿಲಿ ಹಚ್ಬಿಟ್ಟು ಕೈ ಕೊಡ್ತಾರೆ. ನೋಡಿ ಆ ಥರ ಮಾಡಿಕೊಟ್ರು. ನೋಡಿ ಇದರಲ್ಲೇ ಆರತಿನೂ ಎತ್ತಿದ್ರು, ಆರತಿ ಎತ್ಬಿಟ್ಟು ಕೊಟ್ಟರು. ಆಮೇಲೆ ನಾವು ಸಂಜು ಅದು ಕೆಳಗಡೆ ಗಾಡಿ ಕೆಳಗಡೆ ಕಟ್ಟದ ನಿಂಬೆಹಣ್ಣು ನಾನು ನೋಡಿ ಹೆಂಗಾಗಿ ನಾನು ಪನ್ನೀರ್ ಬಟರ್ ಮಸಾಲ ಬಟರ್ ಕುಲ್ಚಾ ತಗೊಂಡೆ, ಸಂಜು ಮಸಾಲೆ ದೋಸೆ ತಗೊಂಡ. ನೋಡೋಣ, ಟೇಸ್ಟ್ ಮಾಡೋಣ. ಗೈಸ್ ಊಟ ಮಾತ್ರ ಸಕ್ಕತ್ತಾಗಿದೆ. ಸಂಜೆ ಹೆಂಗಿದೆ ಊಟ? ಪನ್ನೀರ್ ಬರ್ತೀನಿ. ಒಂದು ಖುಷಿ ಆಗ್ಬಿಟ್ಟು 50 ರೂಪಾಯಿ ಕೊಟ್ಟಿದ ತಕ್ಷಣ ಯಾರು ಹೋಗ್ಬೇಕಾದ್ರೂ ತಗೋ. ಇಲ್ಲ ಚೆನ್ನಾಗಿತ್ತಲ್ಲ ಊಟ. ಗೈಸ್ ನಾವಿಲ್ಲಿ ಯಾವ ಏರಿಯಾ ಇದು? ಹಾಂ, ಕೆಂಗೇರಿ ಹತ್ರ ಇಲ್ಲಿ ಯಾವುದೋ ಹೋಟೆಲ್ಗೆ ಬಂದಿದ್ವಿ, ಕೃಷ್ಣ ಉಡುಪಿ ಹೋಟೆಲು. ಒಳಗಡೆ ಸರ್ವಿಸ್ ಚೆನ್ನಾಗಿತ್ತು, ಪ್ಲಸ್ ಸರ್ವಿಸು ಚೆನ್ನಾಗಿ ಕೊಟ್ಟರು, ಪ್ಲಸ್ ಊಟ ಸಕ್ಕತ್ತಾಗಿತ್ತು. ಐಸ್ ಫುಲ್ ಪ್ಯಾಕಿಂಗ್. ನಾನು ಅಂತಾನೆ ಗೊತ್ತಾಗಲ್ಲ. ನಾನು ಮಂಜು. ಎಸ್ ಗಾಯ್ಸ್, ಇಲ್ಲಿ ರಘುವನಹಳ್ಳಿ ಅಂತ ಐತಲ್ಲ, ಇಲ್ಲೇ ಬಂದಿದ್ದು ನಾವು. ಅಕಸ್ಮಾತ್ ಯಾರಾದ್ರೂ ಈ ಸೈಡ್ ಹೋದ್ರೆ ಅಲ್ಲಿ ಉಡುಪಿ ಹೋಟೆಲ್ ಊಟ ಸಕ್ಕತ್ತಾಗಿದೆ, ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ. ಹೋಟೆಲ್ ಹುಡುಕ್ತಾ ಇದ್ರೆ ಯಾರಾದ್ರೂ ಈ ಸೈಡ್ ಬಂದಿರೋರು ಅಲ್ಲಿ ಚೆನ್ನಾಗಿದೆ ಊಟ. ಯಾವ ರೋಡ್ ಇದು? ಕನಕಪುರ ರೋಡು ಗಾಯ್ಸ್, ಕನಕಪುರ ರೋಡ್ ಹತ್ರ ಇದೀವಿ. ಅದೇ ನೋಡ್ತಾ ಇದೀನಿ, ಸಕ್ಕತ್ತಾಗಿ ಮಾಡೋರೆ. ಚೆನ್ನಾಗೈತೆ ರೋಡು. ಓಕೆ, ಚೆನ್ನಾಗಿ ಮಾಡೋರಲ್ಲ ರೋಡು. ಮಹಾದೇವ ಯಾವ ರೋಡ್ ಇದ್ದೀವಿ ನಾವು? ಇದು ಕನಕಪುರ ರೋಡೇನಾ? ತಪ್ಪು ನೆಟ್ಟೆಲ್ಲ ಒಪ್ಪೋನಪ್ಪ, ಅಪ್ಪು ಅಪ್ಪಾಜಿ ಮಾದಪ್ಪ. ಅಪ್ಪಗೆ ಭಾಳ ಸಿಕ್ಕಾಪಟ್ಟೆ ಇಷ್ಟ. ಗೈಸ್, ಇಲ್ಲಿ ಕನಕಪುರ ಟೋಲ್ ರೆಡಿ ಮಾಡ್ತಿದ್ದಾರೆ ನೋಡಿ. ಫುಲ್ ಧೂಳು. ಸ್ಪೆಕ್ಸ್ ಹಾಕು ಅಂತ ಅದಕ್ಕೆ ಹೇಳಿದ್ದೆ ನಿಂಗೆ, ಧೂಳು ಅಂತಾನೆ. ಪ್ರೊಸೆಸಿಂಗ್ ಅಲ್ಲಿ ಇದೆ ಕನಕಪುರ ಟೋಲ್. ರೋಡ್ ರೆಡಿ ಆಗ್ತಾ ಇದೆ. ಹಾ, ಇನ್ನೂ ಸ್ವಲ್ಪ ದಿನ ಬೇಕಾಯ್ತು. ಈ ಹೆಲ್ಮೆಟ್ ಎದ್ರಿ ಹೋಯ್ತೈತೆ. ತುಂಬಾ ಉದ್ದ ಬೇಡ, ಸ್ವಲ್ಪ ಶಾರ್ಟ್ ಇರ್ಲಿ. ಮಾಡಂಗೆ ವಿಡಿಯೋ. ನೋಡಿ ನಮ್ ಬ್ಯಾಗು ಸಖತ್ತ ಕಂಡಿತ್ತಲ್ಲ. ನಾನ್ ಸೆಲ್ಫಿ ಸ್ಟಿಕ್ ರೆಡಿ ಮಾಡ್ಕೊತಾ ಇದ್ವಿ. ಚೆನ್ನಾಗಿ ಕಾಣ್ತಿದಲ್ಲ, ಸ್ವಲ್ಪ ಶಾರ್ಟ್ ಮಾಡಿ ಕೊಡು. ಏನಿದ್ರು? ದಯಾನಂದ ಸಾಗರ್ ಕಾಲೇಜ. ಚೆನ್ನಾಯ್ತಲ್ಲ, ಮಸ್ತಾಗಿ. ಏನೋ ಇಷ್ಟು ಕನಕಪುರ ಬಂದಿದ್ದೀವಿ ಇವಾಗ ನಾವು.
ಹಾಕಿ ಮುಂದೆ ಲೆಫ್ಟ್ ಇಲ್ಲಿಂದ ಹೋದ್ರೆ ಪ್ರಿನ್ಸಿಪಾಲ್ ಒಳಗಡೆ ಹೋಗಿದ್ದಲ್ಲ ಒಳಗಡೆಯಿಂದಲ್ಲ. ಹಾ ಸಂಗಮ ಸಾತ್ಲೂರು ಕೋಡಿಹಳ್ಳಿ. ಅರ್ಜುನ್ ಹೇಳ್ತಾ ಇರೋದು. ಕಟ್ಕೊಂಡಿದ್ದಕ್ಕೆ ಬಚಾವ್. ಟೀ ಕುಡಿಯೋಕೆ ನಿಲ್ಸಿದ್ದೀವಿ ಗಾಯ್ಸ್. ಯಾವ ಏರಿಯಾ ಇದು, ಯಾವ ಊರು? ನಮ್ಮ ಗಾಡಿ. ನಾನೊಂದು ಬಿಂದು ಜೀರಾ ತಗೊಂಡೆ. ಸಂಜೆ ನೋಡ್ರಿ ಆ್ಯಂಡ್ ಸ್ವಲ್ಪ ಮಳೆ ಬರೋ ಥರ ಎಲ್ಲ ಇದಾಗ್ತಿತ್ತು ಅಂದ್ಬಿಟ್ಟು ಸಂಜು ನನಗೆ ಜಾಕೆಟ್ ಹಾಕೋ ಅಂದ್ಬಿಟ್ಟು ಫುಲ್ ಕವರ್ ಮಾಡಿಸ್ತಾ. ನನ್ನ ಜಾಕೆಟೆಲ್ಲ ಹಾಕ್ಕೊಂಡು ನಾನು ಮುಖಕ್ಕೆಲ್ಲ ಕಟ್ಕೊಂಡಿದ್ದೆ, ಬಿಕಾಸ್ ತುಂಬ ಮಳೆ ಬರ್ತಿತ್ತು ಅಂದ್ಬಿಟ್ಟು ಸ್ಪೆಕ್ಸೆಲ್ಲ ಹಾಕ್ಕೊಂಡು ಫುಲ್ ಕವರ್ ಮಾಡಿಬಿಟ್ಟಿದ್ದ. ಯಾಕಂದರೆ ಅದು ವೆದರ್ ಜಾಕೆಟ್ ಹಾಕ್ಕೊಂಡಿದ್ದೆ, ಮಳೆ ಬಂದರೂ ನೆನೆಯಲ್ಲ ಅಂತ. ಆ್ಯಂಡ್ ಟೋಲೆಲ್ಲ ದಾಟ್ಕೊಂಡು ಹೊರಟ್ವಿ. ಇಲ್ಲಿ ಬೆಟ್ಟಗಳು ಈ ಒಂಥರ ಅಲ್ಲಿ ಚೆನ್ನಾಗಿ ಕಾಣಿಸಿತ್ತು ಪ್ಲೇಸಲ್ಲಿ. ಯಾರೋ ಒಬ್ಬರು ಫ್ಲ್ಯಾಗ್ ಹಾಕ್ಕೊಂಡಿದ್ರು ಆಟೋದಲ್ಲಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಫುಲ್ಲು ಗ್ರೀನರಿ. ರೋಡ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಈಗ ಯಾವುದು ಹಳ್ಳದಿಂಡಿ ಏನೂ ಇಲ್ಲ, ಇಲ್ಲಿ ಗ್ರೀನರಿ ಬೆಟ್ಟ ಗುಡ್ಡಗಳು. ನನಗೆ ಈ ಥರ ಎಲ್ಲ ತುಂಬ ಇಷ್ಟ. ವೆದರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮಳೆ ಬರೋಂಗೆ ಬೇರೆ ಇತ್ತು. ಆಲ್ಮೋಸ್ಟ್ ಮಳೆ ಬಂದು ನಿಲ್ತಿತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿ ಮೋಡ ಹೆಂಗೆ ಕಾಣಿಸ್ತಿತ್ತು ಅಂದರೆ ವೀಡಿಯೋಗಿಂತ ಡೈರೆಕ್ಟಾಗಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ಹಂಗೆ ವೀಡಿಯೋಗಳು ಮಾಡ್ಕೊತಾ ಬಂದೆ. ಆ್ಯಂಡ್ ಅಲ್ಲಿ ಮಳೆ ಹನಿ ಬಂದಿದ್ದಕ್ಕೂ ಮಳೆ ಹನಿ ಹಾಕಿದ್ದಕ್ಕೂ ಗ್ರೀನರಿ ಮರಗಳಿಗೂ ಆ ವೆದರು ಸಕ್ಕತ್ತಾಗಿ ಕಾಣಿಸ್ತಿತ್ತು ಮಾತ್ರ. ಆ್ಯಂಡ್ ಗೈಸ್ ಇಲ್ಲಿ ಸಿಮ್ಸಾ ಬ್ರಿಡ್ಜು ರೋಡು ಇರುತ್ತೆ, ನೀವು ನೋಡಿರ್ತೀರ ಈ ಸಿಮ್ಸಾ ಬ್ರಿಡ್ಜ್ ರೋಡು. ಇಲ್ಲಿ ಸ್ವಲ್ಪ ಏನೋ ರೋಡ್ ರೆಡಿ ಮಾಡ್ತಿದ್ದಾರೆ ಅನಿಸುತ್ತೆ, ಅದಕ್ಕೆ ರೋಡ್ ಬ್ಲಾಕ್ ಮಾಡಿ ಕೆಳಗಡೆಯಿಂದ ಎಲ್ಲರನ್ನೂ ಕಳಿಸ್ತಾ ಇದ್ದರು. ಸೊ ನಾವು ಅದಕ್ಕೆ ಇಲ್ಲಿಂದನೇ ಹೋಗ್ತಾಯಿದ್ವಿ. ಇದು ಸಿಮ್ಸಾ ಹಳೆ ರೋಡು. ಈ ರೂಟಿಂದ ಬಂದ್ವಿ ನಾವು. ಆ ಕಡೆ ಯಾರನ್ನೂ ಬಿಡ್ತಾಯಿಲ್ಲ. ಅದು ಶಾರ್ಟ್ ರೂಟು, ಬಟ್ ಇದು ಸ್ವಲ್ಪ ಲಾಂಗ್ ರೂಟೇ, ಆದರೆ ಅಲ್ಲಿ ಯಾರನ್ನೂ ಬಿಡ್ತಾಯಿಲ್ಲ. ಯಾರಾದರೂ ಈ ರೂಟಲ್ಲಿ ಹೋಗಂಗಿದ್ರೆ ಈ ಕಡೆ ಎಲ್ಲೂ ರೋಡ್ ಇಲ್ಲ. ಸೊ ನೀವು ಈ ಕಡೆ ಹಳೆ ಸಿಮ್ಸಾ ರೋಡಿಂದನೇ ನೀವು ಹೋಗಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಸಿಮ್ಸಾ ಬ್ರಿಡ್ಜ್ ಹತ್ರ ಇಲ್ಲಿ ನೀರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ, ಇಲ್ಲೆಲ್ಲ ಬಂದಿರ್ತೀರ ಆಲ್ಮೋಸ್ಟ್ ನೀವು. ಬ್ರಿಡ್ಜು ಮತ್ತು ಇಲ್ಲಿ ನೀರು ಚೆನ್ನಾಗಿತ್ತು. ನಾವು ಆವಾಗ ಸಿಮ್ಸಾ ದೇವಸ್ಥಾನಕ್ಕೆಲ್ಲ ಬಂದಾಗ ಇಲ್ಲೆಲ್ಲ ಮೀನೆಲ್ಲ ಇರ್ತಿತ್ತು, ಮೀನೆಲ್ಲ ಹಿಡಿತಾ ಇದ್ವಿ, ಆಟ ಆಡ್ತಿದ್ವಿ. ಸೊ ಎಷ್ಟೋ ವರ್ಷ ಆಗಿತ್ತು ನಾನು ಬಂದು ಸಿಮ್ಸಾಗೆ. ಅದೇ ನೋಡ್ತಾ ಇದ್ದೆ, ಚೆನ್ನಾಗಿತ್ತು. ನೀರುಗಳು ಚೆನ್ನಾಗಿ ಹರಿತಾ ಇದ್ವು. ಪ್ಲಸ್ ಅದು ಅಷ್ಟಿಲ್ಲ ಅನ್ಕೋತೀನಿ, ಮೇ ಬಿ ಮೊದಲಷ್ಟು ನೀರು ಇವಾಗ ಇಲ್ಲಿಲ್ಲ ಅನ್ಕೋತೀನಿ. ಅಷ್ಟೇನು ಕಾಣಿಸ್ತಿರ್ಲಿಲ್ಲ ಫಸ್ಟ್ ಅಷ್ಟು. ಆ್ಯಂಡ್ ಮೀನುಗಳು ಕೂಡ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ನಾವು ಒಳಗಡೆ ಏನು ಹೋಗಿಲ್ಲ, ಬಿಕಾಸ್ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ನಾವು ಇಲ್ಲೇನು ಹೋಗಲಿಲ್ಲ, ಹಂಗೆ ಸುಮ್ಮನೆ ಬಂದ್ವಿ. ಆ್ಯಂಡ್ ಇಲ್ಲಿ ಗಗನಚುಕ್ಕಿ ಭರಚುಕ್ಕಿ ಹತ್ರ ಬಂದ್ವಿ, ಇನ್ನೇನು ಬಸ್ ಸ್ಟಾಪು. ಸೊ ನಾವು ಇಲ್ಲಿಗೂ ಕೂಡ ಹೋಗಬೇಕು. ನಾನು ಚಿಕ್ಕ ಹುಡುಗಿದ್ದಾಗ ಹೋಗಿದ್ದು ಗಗನಚುಕ್ಕಿ ಭರಚುಕ್ಕಿಗೆ. ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಸಂಜು ಹೇಳಿದ್ದಾನೆ. ನೆಕ್ಸ್ಟ್ ಟೈಮ್ ನೋಡೋಣ ಯಾವಾಗಾದರೂ ಹೋದಾಗ. ನೋಡಿ ಇಲ್ಲೈತೆ ಭರಚುಕ್ಕಿ ಜಲಪಾತಕ್ಕೆ ಸುಸ್ವಾಗತ ಅಂತ ಹಾಕವ್ರೆ. ನೋಡೋಣ ಇನ್ನೊಂದು ಸಲ ಯಾವಾಗಾದ್ರು ಹೋದಾಗ ನಾನು ಅದನ್ನು ವ್ಲಾಗ್ ಮಾಡ್ತೀನಿ. ಈಗ ನಾವು ಎಲ್ಲೂ ಹೋಗಲಿಲ್ಲ, ಸೀದಾ ಬೇರೆ ಕಡೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಅಂಬೇಡ್ಕರ್ ನೋಡಿ ಮಳೆ ಬರ್ತಾರೆ. ಮಳೆ ಜಾಸ್ತಿ ಐತೆ, ಭಾರಿ ಮಳೆಗಾಲ ಸೈಡ್ ಮಳೆ. ಬಟ್ ಪಾಪ ಸಂಜು ಜಾಕೆಟು ಎಲ್ಲೋ ಇಕ್ಬಿಟ್ಟಿದೆ. ನಾನು ಸಿಕ್ಕಲಿಲ್ಲ ಅವ್ನ ಜಾಕೆಟು. ಅವ್ನು ಜಾಕೆಟೇ ಹಾಕ್ಕೊಂಡಿಲ್ಲ. ನಾನು ಮಾತ್ರ ವೆದರ್ ಜಾಕೆಟ್ ಹಾಕ್ಕೊಂಡಿದ್ದೆ. ಆ್ಯಂಡ್ ಏನಂದರೆ ಮಳೆ ಬಿದ್ದಿದ್ದು ನನಗೆ ಗೊತ್ತಾಗಲಿಲ್ಲ. ಬಟ್ ಸಂಜು ಅಂತೂ ನೆಂದೋಗ್ಬಿಟ್ಟಿದ್ದ 3/4%. ಬಟ್ ನಾನು ಮಾತ್ರ ಒಂಚೂರು ನೆಂದಿರಲಿಲ್ಲ. ಟೀ ಕುಡಿಯೋಕೆ ಬಂದಿದ್ದೀವಿ. ಪಾಪ ನಾಯಿ ನೋಡಿ ಹೊಟ್ಟೆ ಎಸ್ಕೊಂಡೈತೆ. ತಿಂತಾಯ್ತಾ?
ಯಾವ ಊರಿದು? ಯಾವ ಊರು? ಯಾವ ಊರಿದು? ಕೊಳ್ಳೇಗಾಲ. ಯಾವ ಊರು ಅನ್ನೋದು? ಗಾಯ್ಸ್, ಈ ನಾಯಿಗೆ ಬಿಸ್ಕೆಟ್ ಹಾಕಿದ್ದು ಪಾಪ ಜನ. ಏ ಬಿಸ್ಕೆಟ್ ಕವರು ಪಾಪ ಇಲ್ಲೇ ಬಂದು ನಿಂತೈತೆ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಿದ್ದೆ, ಸಂಜು ಹಂಗೆ ಇದನ್ನು ವೀಡಿಯೋ ಮಾಡ್ತಾ ಇದ್ದೆ. ಆಲ್ರೆಡಿ ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಅದೇ ಸೇಮ್ ವೀಡಿಯೋನೇ ಮಾಡ್ತಿದ್ದೆ. ಅದನ್ನು ಸಂಜು ವೀಡಿಯೋ ಮಾಡ್ಕೋತಾ ಇದ್ದೆ. ಮತ್ತು ಫುಲ್ಲು ಮಳೆ ಬಂದು ಸ್ಟಾರ್ಟ್ ಆಗ್ಬಿಡ್ತು ಆಲ್ಮೋಸ್ಟು. ಅಲ್ಲಿ ನೋಡಿ ಅಲ್ಲಿ ಸೈಡೆಲ್ಲ ನಿಮಗೆ ಮಳೆ ಕಾಣಿಸ್ತಾ ಇರ್ಬೋದು, ಹನಿ ಹನಿ ಆಗ್ತಾ ಇರೋದು ಥರ ಕಾಣಿಸುತ್ತೆ. ಬಟ್ ಜೋರಾಗಿ ಮಳೆ ಬರ್ತಿತ್ತು. ಆ್ಯಂಡ್ ರೋಡ್ ಎಷ್ಟು ಚೆನ್ನಾಗಿ ಇತ್ತು ಅಂದರೆ, ಈ ರೋಡು ಹೋಯ್ತಾ ಇದ್ರೆ ಏನೋ ಒಂಥರ ಸಕ್ಕತ್ತಾಗಿ ಒಂಥರ ಹ್ಯಾಪಿ ಫೀಲ್ ಆಗ್ತಿತ್ತು. ಐ ಮೀನ್ ಗುಡ್ ವೈಬ್ಸ್ ಫೀಲ್ ಆಗ್ತಿತ್ತು, ಚೆನ್ನಾಗಿತ್ತು. ನೋಡಿ ಹಂಗೆ ಹೋಗಿದ್ದು. ಮನೆದೇವ್ರು ಯಾವುದು ಅಂತ? ಮನೆ ದೇವ್ರನ್ನೇ ಫಸ್ಟು ಕೇಳೋದು. 2 ಕೋತಿಗಳು ಎಷ್ಟೊಂದೈತೆ. ಹಾಯ್ ಫ್ರೆಂಡ್ಸ್, ನೋಡ್ರಿ ಕೂತ್ಕೊಂಡು ಬರ್ತಾ ಹಾಂ ಬರ್ತಾ